ರಸಿಕರ ಮಾತು ಚನ್ನವೀರ ಕಣವಿ. ಆಶಯ: ದೇವರ ಪ್ರತಿರೂಪವು ಜಡವಸ್ತುಗಳಲ್ಲಿ ಇರುವುದಿಲ್ಲ. ಮಾನವರ ಒಳ್ಳೆಯ ನಡೆ ನುಡಿಗಳು ಇರುವ ಕಡೆಯಲ್ಲಿ ನೆಲೆಸಿರುತ್ತಾನೆ ಎಂಬುದನ್ನು ಕೇಳಿದ್ದೇವೆ, ತಿಳಿದಿದ್ದೇವೆ. ಬದುಕನ್ನು ಯಾರು ಹಣದಿಂದ ಅಳೆಯದೆ ಗುಣದಿಂದ ನೋಡುವನೋ ಅವನು ತೃಪ್ತಿಯಾಗಿರುತ್ತಾನೆ. ತೃಪ್ತಿಯಾದವನು ಇನ್ನೊಬ್ಬರನ್ನು ಮಾತುಗಳಿಂದ ನೋಯಿಸದೆ ರಸಿಕ ಮನಸ್ಸಿನಿಂದ ನಕ್ಕು ನಲಿಸಿ ಅವರ ಬೇಸರವನ್ನು ಕಳೆಯುತ್ತಾನೆ. ಯಾವ ಕಾರಣದಿಂದಲೇ ಆಗಲಿ ಯಾವುದರಲ್ಲಿ ಮನಸ್ಸು ದೃಢವಾಗಿ ನಿಲ್ಲುವುದೋ ಅದನ್ನನುಭವಿಸುವಾಗ ನಮಗೆ ಅತಿಶಯಾನಂದವಾಗುವುದೋ ಅಂತಹ ಆನಂದವನ್ನು ಸಾಧಿಸಲು ಪ್ರಯತ್ನಿಸುವುದೇ ರಸಿಕತ್ವಕ್ಕೆ ಲಕ್ಷಣ ಎಂಬುದಾಗಿ ವಿದ್ವಾಂಸರೊಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ತನ್ನ ಮನಸ್ಸಿಗೆ ಆನಂದವನ್ನು ಕೊಡುವ ಭೋಗಾನುಭವದಲ್ಲಿ ರಸಿಕನು ಕಷ್ಟ ಸುಖಗಳನ್ನಾಗಲಿ ಲಾಭ ನಷ್ಟಗಳನ್ನಾಗಲಿ ಧರ್ಮಾಧರ್ಮವನ್ನು ಕೂಡ ಲೆಕ್ಕಿಸದೆ ಕೆಲಸ ಮಾಡುತ್ತಾನೆ. ಆದರೆ ಭೋಗ ಪಡುವವರೆಲ್ಲ ರಸಿಕರೆಂದು ಹೇಳಲು ಬಾರದು. ಭೋಗವಸ್ತುಗಳನ್ನು ಹೊತ್ತು ಗೊತ್ತು ಅವನು ಹಾಳತ ರೀತಿ ರಂಜನೆ ಇದನ್ನರಿತು ಭೋಗಿಸುವವನು ನಿಜವಾದ ರಸಿಕ. ಅನುಭವದಿಂದ ರಸಿಕತೆ ಸಿದ್ಧಿಸಿ ಒಂದು ನೆಲೆಗೆ ಬರಬೇಕಾದರೆ ತಕ್ಕ ಮಟ್ಟಿನ ವಯಸ್ಸು ಆಗಬೇಕು. ರಸಿಕ ಸತ್ವಸಂಪನ್ನ, ಉದಾರಿ, ಹಣ್ಣು ಹಂಚಿ ತಿನ್ನುವ, ಹೂವು ಕೊಟ್ಟು ಮುಡಿಯುವ ಸ್ವಭಾವ ಅವನದು. ತಾನು ಪಡುವ ಸುಖ ಸಂತೋಷಗಳನ್ನು ನಗು ನಲಿವುಗಳನ್ನು ಇತರರೂ ಪಡಲಿ ಎಂದು ಆಶಿಸುವವನು. 4 ಜನ ಸಮಾನ ಮನೋಧರ್ಮದವರು ದೊರೆತರೆ ಅವನಿಗೆ ಹಿಗ್ಗು. ಸುಮ್ಮನೆ ರೇಗಿ ಕೋಪ ಮಾಡಿಕೊಂಡು ತನ್ನ ಮನಸ್ಸು ಸಮಾಧಾನವನ್ನು ಕೆಡಿಸಿಕೊಳ್ಳಲು ಅವನು ಇಷ್ಟಪಡುವುದಿಲ್ಲ. ಅಂಥ ಪ್ರಸಂಗಗಳು ಆದಷ್ಟು ಒದಗದಂತೆ ಸರಸವಾದ ಮಾತಿನಿಂದ ವ್ಯಂಗ್ಯಪೂರ್ಣವಾದ ನುಡಿಯಿಂದ ಮಧುರ ಹಾಸ್ಯದಿಂದ ವಾತಾವರಣದಲ್ಲಿ ಗೆಲುವನ್ನುಂಟು ಮಾಡುತ್ತಾನೆ. ರುಚಿಯ ಹಾಗೆ ಗುಣದ ತಾರತಮ್ಯವನ್ನರಿತು ಬಳಸಿಕೊಳ್ಳುವ ಹೃದಯಧರ್ಮ ರಸಿಕನ ಸಂಸ್ಕಾರದಲ್ಲಿರುತ್ತದೆ. ರಸಿಕನದು ಹೊತ್ತಿಗೊದಗುವ ಮಾತು, ಅದು ಹೊಲಬನ್ನರಿತದ್ದು. ಹೊಲಬನ್ನರಿಯದ ಮಾತು ತಲೆಬೇನೆ ಎದ್ದಂತೆ. ಹೊಲಬರಿತು ಬಂದ ನುಡಿದಿಹರೆ ಅದು ದಿವ್ಯ ಫಲಪಕ್ವದಂತೆ ಸರ್ವಜ್ಞ. ಹೀಗೆ ಹೊಲಬರಿತು ಆಡುವ ಅವನ ಒಂದೊಂದು ಮಾತು ರಸವತ್ತಾದ ಅತ್ಯಂತ ರುಚಿಕರವಾದ ಮಾಗಿದ ಹಣ್ಣಿನಂತೆ. ಸರ್ವಜ್ಞನು ಹೇಳುವ ಲೋಕಾನುಭವದಲ್ಲಿ ರಸಿಕತೆಗೂ ಸಾಕಷ್ಟು ಸ್ಥಾನ ಕೊಟ್ಟಿದ್ದಾನೆ. ಅವನು ವಿರಾಗಿಯಂತೆ ಕಂಡರೂ ಜೀವನದ ಸೌಂದರ್ಯಕ್ಕೆ ಅದರ ಸೊಗಸಿಗೆ ಕಣ್ಣು ಮುಚ್ಚಿಕೊಂಡವನಲ್ಲ. ಇಷ್ಟೇ ಅಲ್ಲ, ಅದರ ಸುಖಾನುಭವವನ್ನು ಹೇಳಿಕೊಟ್ಟವನು. ಅವನಾಡುವ ಮಾತುಗಳಲ್ಲಿ ಇದನ್ನು ವ್ಯಗ್ಗಳವಾಗಿ ಕಾಣಬಹುದು. ಕಡು ಬೇಸಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಬೇಸರ ತರುವಂಥದ್ದು ಅಲ್ಲವೇ? ಇಂಥ ಬೇಸಿಗೆಯು ಹಿಂಗದೆ ಇರಲಿ ಎಂದು ಸರ್ವಜ್ಞ ನುಡಿದಾಗ ಯಾರಿಗಾದರೂ ಅಚ್ಚರಿಯಾಗಬಹುದು. ಆದರೆ ಅವನ ರಸಿಕ ಮನೋಧರ್ಮ ಅದರಲ್ಲೂ ಒಂದು ಸೊಗಸನ್ನು ಅನುಭವಿಸುತ್ತದೆ. ಅದು ಹೇಗೆ? ಅಂಗನೆಯು ಗುಣಿಯಾಗೆ ಅಂಗಳದಿ ಹೊರಸಾಗೆ ತಂಗಾಳಿ ಜೊನ್ನದಿರುಳಾಗೆ ಬೇಸಿಗೆಯು ಹಿಂಗದಿರಲೆಂದ ಸರ್ವಜ್ಞ. ರಸಿಕತೆಗೆ ದೊಡ್ಡ ಶ್ರೀಮಂತಿಕೆಯೇ ಬೇಕೆಂದೇನಿಲ್ಲ. ರಸಿಕನಿಗೆ ಬೇಕಾದದ್ದು ಹಣವಲ್ಲ, ಇದ್ದುದರಲ್ಲಿಯೇ ಅದರ ಸ್ವಾರಸ್ಯವನ್ನು ಹೀರಿ ಸಂತೋಷಗೊಳ್ಳುವ ಗುಣ. ಸಣ್ಣ ಸಣ್ಣ ಸಂಗತಿಗಳಲ್ಲಿಯೂ ಇರುವ ಸೊಗಸನ್ನು ಅದನ್ನು ಸವಿಯುವ ರೀತಿಯನ್ನು ಅವನು ಬಲ್ಲ. ಕೇಳಿ: ಹರಕು ಹೋಳಿಗೆ ಲೇಸು, ಮುರುಕು ಹಪ್ಪಳ ಲೇಸು, ಕುರುಕುರು ಕಡಲೆ ಬಲು ಲೇಸು, ಪಾಯಸದ ಸುರುಕು ಲೇಸೆಂದ ಸರ್ವಜ್ಞ. ಹೋಳಿಗೆ ಹರಿದಿದ್ದರೆ ಅದರ ಹೂರಣವೂ ಬೆಂದು ಅದಕ್ಕೊಂದು ರುಚಿ, ಅಲ್ಲದೆ ಪಚನಕ್ಕೂ ಸಹಾಯ. ಹಪ್ಪಳವನ್ನು ಇಡಿಯಾಗಿಯೇ ಬಾಯಲ್ಲಿ ಕಡಿದು ಗಂಟಲಕ್ಕೆ ಅದರ ಅಡರಿದಾಗ ಕಸಿವಿಸಿ ಪಡುವ ಹುಂಬನೆಲ್ಲಿ? ಅದನ್ನು ಅಷ್ಟಷ್ಟೇ ಮುರಿದು ಮುಖ್ಯ ಪದಾರ್ಥದೊಡನೆ ರುಚಿಯಾಗಿ ವ್ಯಂಜಿಸಿಕೊಳ್ಳುವ ರಸಿಕನೆಲ್ಲಿ? ಮಕ್ಕಳೊಂದಿಗೆ ಮಾತಾಡುತ್ತಾ ಕತೆ ಹೇಳುತ್ತಾ ನಡುವೆ ಕಡಲೆಯನ್ನು ಕುರುಕುರು ತಿನ್ನುತ್ತಾ ಇದ್ದರೆ
ಬಾಯಿಗೂ ರುಚಿ, ಕತೆಗೂ ರುಚಿ. ಮೇಜಿನ ಮೇಲೆ ಪಾಯಸದ ಬಟ್ಟಲನ್ನಿಟ್ಟುಕೊಂಡು ಚಮಚೆಯಿಂದ ತಿನ್ನುವುದು ನಾಗರಿಕತೆಯ ಲಕ್ಷಣವಾಗಿ ತೋರಬಹುದು. ಆದರೆ ಅದು ತೋರಿಕೆಯ ಆಡಂಬರದ ಸುಖ. ನಿಜವಾದ ಸೊಗಸಿರುವುದು ಚೆನ್ನಾಗಿ ನೆಲದ ಮೇಲೆ ಕುಳಿತು ತೋಳೇರಿಸಿ ಕೈಯಿಂದಲೇ ಪಾಯಸವನ್ನು ಸುರುಕೆಂದು ಸವಿದಾಗ ಅದರ ರುಚಿ ರಸಿಕನಿಗೆ ಮಾತ್ರ ಗೊತ್ತು. ನಮ್ಮ ಕೊರತೆಗಳನ್ನು ಕುರಿತು ಆಡಿಕೊಳ್ಳುವಾಗಲೂ ಮಧುರವಾದ ಹಾಸ್ಯದಿಂದ, ಮಾತಿನ ಚಮತ್ಕಾರದಿಂದ ರಸಿಕನಾಡುವ ಮಾತು ಕಹಿಯನ್ನು ಮರೆಸಿಬಿಡುತ್ತದೆ. ನಲ್ಲ ಮೊಲ್ಲೆಯನ್ನೊಲ್ಲ, ನೆಲ್ಲಕ್ಕಿ ಬೋನೊಲ್ಲ, ಅಲ್ಲವನು ಒಲ್ಲ, ಮೊಸರೊಲ್ಲ, ಯಾಕೊಲ್ಲ, ಇಲ್ಲದಕ ಒಲ್ಲ ಸರ್ವಜ್ಞ. ನಮ್ಮ ಹಳ್ಳಿಯ ಜನಸಾಮಾನ್ಯರಲ್ಲಿರುವ ರಸಿಕತೆ ಯಾರಿಗೂ ಕಡಿಮೆಯಾದದ್ದಲ್ಲ. ಇಂಥ ವ್ಯಕ್ತಿಗಳನ್ನು ಚಿತ್ರಿಸುವ ನಮ್ಮ ಊರಿನ ರಸಿಕರು ಎಂಬ ಪುಸ್ತಕವನ್ನೇ ಶ್ರೀ ಗೋರೂರು ಬರೆದರು. ಈ ಜನ ಆಡುವ ಮಾತುಗಳಲ್ಲಿ, ಉಪಯೋಗಿಸುವ ಗಾದೆಗಳಲ್ಲಿ ಅವರ ಜೀವನಾನುಭವ ಹಾಗೂ ರಸಿಕತೆ ಅದೆಷ್ಟು ಸಹಜವಾಗಿ ಹೊರಹೊಮ್ಮಿರುತ್ತದೆ. ಅತ್ತೆಯ ಮನೆಯಲ್ಲಿ ಹೇಗಿರುವೆ ಮಗಳೇ ಎಂದು ಕೇಳಿದರೆ ಆ ಮನೆಯಲ್ಲಿ ಯಾರೂ ಕಾಣದಂತೆ ಒಳಗೆ ಸಣ್ಣಗೆ ನೋವನ್ನನುಭವಿಸಿದ ಮಗಳು ಉತ್ತರ ಕೊಡುತ್ತಾಳೆ, ಚಿಲುಕಕ್ಕೆ ಮೊಳಕೈ ತಗುಲಿದ ಹಾಗೆ ಎಂದು. ಪೆಟ್ಟು ಸಣ್ಣದು, ಅದರ ನೋವು ದೊಡ್ಡದು ಎನ್ನುವ ಭಾವವನ್ನು ಅವಳ ಮಾತು ಎಷ್ಟೊಂದು ಅಡಕವಾಗಿ ಸೂಚಿಸುತ್ತದೆ. ಮೊದಲೇ ಚೆಲುವೆ ಇನ್ನು ನಕ್ಕರೆ ಹೇಗೆ ಎಂದು ಊಹಿಸಿಕೊಳ್ಳುತ್ತದೆ. ಇನ್ನೊಂದು ರಸಿಕ ಮನಸ್ಸು, ಅಜ್ಜ ಮದುವೆ ಅಂದರೆ ಯಾರಿಗೆ ನಂಗಾ ಅಂದನಂತೆ. ಹೇಗಿದೆ ಈ ಜನರ ಹಾಸ್ಯ ಪ್ರಜ್ಞೆ. ಮುತ್ತಿನಂಥ ಕೊಂಡಿಯಿಂದ ಮೆತ್ತಗೆ ಮುಟ್ಟಿದರೆ ಕತ್ತೆಯ ಹಾಗೆ ಬಾಯಿ ಕಿಸಿದ ಎಂದಿತಂತೆ. ಯಾವುದು ಚೇಳು. ಇಂಥ ರಸಿಕರಾಡಿದ ಮಾತಿನಿಂದಲೇ ಜನಪದ ಸಾಹಿತ್ಯದ ಬಹುಪಾಲು ತನ್ನ ಸತ್ವವನ್ನು, ಕಂಪನ್ನು ಇನ್ನೂ ಉಳಿಸಿಕೊಂಡಿದೆ. ತಾಯಿ ಮಗಳನ್ನು ತವರಿಗೆ ಕರೆದರೆ ಸಮರಸ ದಾಂಪತ್ಯದ ಸುಖವನ್ನನುಭವಿಸುತ್ತಿರುವ ಮಗಳು ಹೇಳುತ್ತಾಳೆ, ಹಚ್ಚಡದ ಪದರಾಗ ಮುಚ್ಚಿ ಮಲ್ಲಿಗೆ ಹೂವ ಬಿಚ್ಚಿ ನನಮ್ಯಾಲ ಒಗಿದಂಥ ರಾಯರನ ಬಿಟ್ಟು ಬರಲ್ಯಾಂಗ ಹಡದವ್ವ. ಹಾಗೆಯೇ ಆಕೆಯ ಗಂಡನೂ ತನ್ನ ಈ ಒಲುಮೆಯ ಹೆಂಡತಿಯನ್ನು ಅಗಲಿ ಇರಲಾರ. ಕಾಮ ಸತ್ತೂರಿ ನಿನ್ನ ಕಾಣದಲೇ ಇರಲಾರೆ, ಮಲ್ಲೀಗಿ ಮಾಯ ಮರಿಲಾರೆ, ಕ್ಯಾದಿಗೆಯ ಗರಿಯೇ ನಿನ್ನಗಲಿ ಇರಲಾರೆ. ಹೀಗೆ ಪ್ರೇಮದ ನರುಗಂಪಿನಿಂದ ತುಂಬಿ ತುಳುಕುತ್ತದೆ ದಂಪತಿಗಳ ಈ ಮಾತಿನ ರಸಿಕತೆ. ರಸಿಕ ನಿಸರ್ಗ ಪ್ರೇಮಿ. ಪ್ರಕೃತಿ ಸೌಂದರ್ಯವನ್ನು ಮನಸಾರೆ ಸವಿದು ಅದರಿಂದ ರಸೋನ್ಮಾದವನ್ನು ಪಡೆಯಬಲ್ಲವನು. ಒಂದೊಂದು ಗಿಡ ಮರವೂ ಅವನಿಗೆ ಚೈತನ್ಯದಿಂದ ತುಂಬಿ ತುಳುಕುವ ವಸ್ತು. ತಳಿತ ಹೂತ ಮಾವಿನ ಮರವನ್ನು ಕಂಡಾಗ ಪಂಪನ ರಸಿಕತೆ ಮೇರೆ ಮೀರಿ ಹರಿಯುತ್ತದೆ. ತಳಿರೊಳ್ ನೀನೆ ಬೆಡಂಗನೈ, ನೆಗೆಳೊಳ್ ನೀರನೈ, ಪುಷ್ಪ ಸಂಕುಳದೊಳ್ ನೀನೆ ವಿಲಾಸಿಯೈ, ಮಿಡಿಗಳೊಳ್ ನೀ ಚೆಲ್ವನೈ, ಪಣ್ಗಳಿದ ಓವೋ ಪೆರೆತೆನೋ ನೀನೆ ಭುವನಕ್ಕಾರಾಧ್ಯನೈ, ಭೃಂಗ ಕೋಕಿಲ ಕೀರ ಪ್ರಿಯ ಚೂತ ರಾಜ ತರುಗಳ್ ನಿನ್ನಂತೆ ಚೆನ್ನಂಗಳೇ ಎಂದು ಸಲಿಗೆಯಿಂದ ಹಾಡಿ ಹೊಗಳಿ ಆ ಮರದ ಸೌಂದರ್ಯವನ್ನೆಲ್ಲ ಸೂರೆಗೊಳ್ಳುತ್ತಾನೆ. ರಸಿಕ ಚಕ್ರಿಯೆ ನೆನೆಸಿದ ಹರಿಹರ ಕವಿ ಹಣ್ಣನ್ನು ಸವಿಯುವ ಗಿಳಿಯ ಚಿತ್ರವೊಂದನ್ನು ಸ್ವಭಾವೋಕ್ತಿಯಿಂದ ಜೀವಂತಗೊಳಿಸಿ ಹೀಗೆ ಚಿತ್ರಿಸುತ್ತಾನೆ. ಬಿಗಿಯಪ್ಪಿ ಮೊಗಮನಿಟ್ಟ ಲಿಗಳವು ನಸು ಮುಚ್ಚಿ ಪಕ್ಷಿಯುಗಳ ಮಳಲೆ, ರಸ ದೆಗೆವ ದನಿ ನಿಮಿರೆ ನಾಲಗೆ ಚಿಗುರುತ್ತಿರೆ ಸವಿಯೊಂದು ಗಿಳಿ ತನಿವಣ್ಣಂ. ಇಲ್ಲಿ ಗಿಳಿ ಹಣ್ಣನ್ನು ಸವಿಯುವ ರೀತಿ ನಿಜವಾದ ರಸಿಕನು
ಸುಖವನ್ನು ಭೋಗಿಸುವ ರೀತಿಯದು. ಹಣ್ಣನ್ನು ಸವಿದಂತೆ ಗಿಳಿಯ ನಾಲಗೆಯು ಚಿಗುರತೊಡಗಿತಂತೆ. ಇದೀಗ ನಿಜವಾದ ರಸಿಕನಾಡುವ ಮಾತು. ರಸಿಕ ನಕ್ಕು ನಗಿಸುವವನಲ್ಲದೆ ಎರಡನೆಯವರನ್ನು ಪರಿಹಾಸ ಮಾಡಿ ವಿನೋದಗೊಳ್ಳುವವನಲ್ಲ. ತಾನೂ ನಕ್ಕು ಇತರರನ್ನೂ ನಗಿಸಿ ನಲಿಸುವ ಕಲೆಯನ್ನು ಅವನು ಅರಿತವನು. ನವುರಾದ ಹಾಸ್ಯ, ಸೂಕ್ಷ್ಮವಾದ ವ್ಯಂಗ್ಯವುಳ್ಳ ಸರಸ ಸಂಭಾಷಣೆ ಅವನ ವ್ಯಕ್ತಿತ್ವದ ಜೀವಾಳ. ಶ್ರೀರಾಮನ ಅಶ್ವಮೇಧ ಕಥೆಯನ್ನು ತಿರುಳ್ಕನ್ನಡದಲ್ಲಿ ನವರಸಭರಿತವಾಗಿ ಹೇಳಹೊರಟ ಮುದ್ದಣ ಮನೋರಮೆಯ ಒಪ್ಪಿಗೆ ಪಡೆದು ತನ್ನ ಮನೋರಮೆಯನ್ನು ರಸಿಕ ಮನೋರಾಜ್ಯದ ಪಟ್ಟಕ್ಕೇರಿಸಿದಾಗಿನ ಅವರ ಸಂಭಾಷಣೆಯನ್ನು ಕೇಳಿ. ಮುದ್ದಣ್ಣ: ಅದಂತಿರ್ಕೆ ಅದರೊಳ್ ಇಂತಪ್ಪ ಕಥೆಯಂ ಬಿತ್ತರಿಸಿದೊಡೆ ಅರಮನೆಯೊಳ್ ರನ್ನ ಕಡಗಮ್ಮಂ ಪೊನ್ನ ಕಂಟಿಕೆಯಂ ಮೆಚ್ಚನೀವರ್ ನೀನಿವುದೆಂ ಮನೋರಮೆ ಪೆರೆತೆಂ ಎನ್ನನೆ ನಾನಿವೆಂ. ಮುದ್ದಣ್ಣ: ಬಲ್ಗಡ ಸುಗಾರ್ತಿ ಐಸೆ ಅರಿಯೆಯ ಮುನ್ನಮೆ ನಿನ್ನ ತಾಯ್ತಂದೆಯರ್ ಎನಗೆ ಇತ್ತರೆಂಬುದಂ. ಬಲ್ಗಡ ಸುಗಾರ್ತಿಯೈಸೆ ಅರಿಯೆಯ ಮುನ್ನಮೆ ನಿನ್ನ ತಾಯ್ತಂದೆಯರ್ ಎನಗೆ ಇತ್ತರೆಂಬುದಂ ಮನೋರಮೆ. ಇದೇ ಥರ ನುಡಿ ಪೋಕೆ ಆಂ ಪರಾದಿನೆ ಗಡ ಪುರಾಣಮಂ ಓದಿದ ಬಳಿಕ ಮಲ್ತೆ ದಕ್ಷಿಣೆಯ ನೀವುದು ಅರಮನೆಯವರು ಕಬ್ಬಮಂ ಕಂಡಲ್ತೆ ಕಚ್ಚಳಿಯ ನಿತ್ತಪರ್ ಆನುಂ ಕಥೆಯಂ ಕೇಳ್ದು ಸೊಗಸಾಗೆ ಭಲ್ಲಂತೆ ಸುಮ್ಮಾನಿಸುವೆಂ. ಒಳ್ಳಿತೊಳ್ಳಿತು ಕಥೆಯನಾಲಿಸಿ ಲಾಲಿಸಿ ಬಳಿಕ ಈಯೆನೆಂದೊಡೆ ಬೀಡೆಂ ನೊಳ್ಪೆ ಮನೋರಮೆ ಅನುಂ ನೋಳ್ಪೆ ಕಥೆಯ ಪುರುಳು ಎಂತಿರ್ಕುಂ ಎಂದು. ಬಡತನದಲ್ಲಿ ಕಷ್ಟ ಜೀವನವನ್ನು ಕಳೆದಿದ್ದ ಈ ದಂಪತಿಗಳು ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನರಾದದ್ದು ಅವರು ರಸಿಕ ಸಾಮ್ರಾಜ್ಯದ ರಾಜರಾಣಿಯರಾಗಿ ಒಲವನ್ನೇ ತಮ್ಮ ಬದುಕನ್ನಾಗಿ ಮಾಡಿಕೊಂಡಿದ್ದರಿಂದಲ್ಲವೇ? ತನಗೆ ಒಬ್ಬಳೇ ಮಗಳು ಎಂದು ಕಾಳಜಿ ಮಾಡುತ್ತಿರುವ ಮಾವನವರಿಗೆ ನರಸಿಂಹಸ್ವಾಮಿಯವರ ಕವಿತೆಯಲ್ಲಿಯ ಅಳಿಯ ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ, ಒಬ್ಬಳೇ ಮಡದಿಯೇ ನಗೆ ಎಂದು ನುಡಿಯುವ ಜಾಣ್ಮೆ ರಸಿಕರಲ್ಲದವರಿಗೆ ಬರಲಾರದು. ಬೇಂದ್ರೆಯವರು ಕುಣಿಯೋಣ ಬಾರ ಕವಿತೆಯಲ್ಲಿ ಒಡಮೂಡಿಸಿರುವುದು ಇಂಥ ಒಲವಿನ ಉಲ್ಲಾಸದ ರಸಿಕತೆಯ ಜೀವನೋತ್ಸಾಹವನ್ನು. ಇದ್ದದ್ದು ಮರೆಯೋಣ, ಇಲ್ಲದ್ದು ತೊರೆಯೋಣ, ಹಾಲ್ಜೇರು ಸುರಿಯೋಣ, ಕುಣಿಯೋಣ ಬಾ. ಆ ಸುಖವನ್ನು ತಾನಷ್ಟೇ ಸವಿಯುವ ಸ್ವಾರ್ಥಿಯಲ್ಲ ರಸಿಕ. 14 ಲೋಕಕ್ಕೆ ಚಿಮ್ಮಲಿ ಈ ಸುಖ, ಹಿಗ್ಗಲಿ ಸಿರಿಮುಖ ಎಂದು ಆಶಿಸುತ್ತಾನೆ. ಈ ಸೃಷ್ಟಿಯಲ್ಲಿ ಆನಂದಗೊಳ್ಳುವುದು ಹೇಗೆ ಎನ್ನುವುದನ್ನು ಅವನು ನಮ್ಮ ಅರಿವಿಗೆ ತಂದುಕೊಡುತ್ತಾನೆ. ಹಾಸ್ಯರಸದಿಂದ ಜೀವ ಧನ್ಯವಾಗಬೇಕಾದರೆ ಕವಿತೆ ನಗುತ್ತಿರಬೇಕೆನ್ನುತ್ತಾರೆ ದಿನಕರ ದೇಸಾಯಿ. ಕವಿತೆ ನಕ್ಕರೆ ಜೊತೆಗೆ ಮಕ್ಕಳೂ ನಕ್ಕಿ ಅರಗಳಿಗೆಯಲ್ಲಿ ಶಬ್ದವಾಗುವುದು ಹಕ್ಕಿ. ಒಲೆಯ ಮೇಲಿನ ಅಕ್ಕಿ ಅಗುಳಾಗಿ ಅನ್ನ. ಹಾಸ್ಯರಸದಿಂದ ಜೀವನವಾಯ್ತು ಧನ್ಯ. ಹೌದು, ಹಾಸ್ಯರಸದಿಂದ ಶಬ್ದಗಳಿಗೆ ಹಕ್ಕಿಯಂತೆ ಹಾರುವ ಚೈತನ್ಯ ಒದಗುತ್ತದೆ. ಜೀವನದ ಭಾರವನ್ನು ಹಗುರಗೊಳಿಸುತ್ತದೆ. ಜೀವನದ ಕಷ್ಟ ಕೋಟಲೆಗಳಿಂದ ಜಂಜಾಟದಿಂದ ರಸಿಕ ನಿರ್ವಣ್ಣನಾದಾಗಲೂ ಜೀವನದಲ್ಲಿಯ ಆಸ್ಥೆಯನ್ನು ಕಳೆದುಕೊಳ್ಳುವುದಿಲ್ಲ. ಅದನ್ನೆಲ್ಲ ಸಹಿಸಿಕೊಂಡು ಅವನು ಆಶಾವಾದಿಯಾಗಿದ್ದುಕೊಂಡು ತನ್ನದೇ ಆದ ರೀತಿಯಲ್ಲಿ ದೇವರನ್ನೇ ಕೆಣಕುತ್ತಾನೆ. ಶ್ರೀ ಎಸ್. ವಿ. ಪರಮೇಶ್ವರ ಭಟ್ಟರು ಪಾಮರ ಒಂದು ವಚನದಲ್ಲಿ ಒಡನುಡಿಯುತ್ತಾರೆ.
ಹಣವೆಷ್ಟಿರದ್ದರೇನು, ವರಮಾನ ತೆರಿಗೆಯ ತೆರಬೇಡವೇ, ಸಾಲದ ಬಡ್ಡಿಗೆ ತೆರಬೇಡವೇ, ಹೆಂಡತಿಗಷ್ಟು ಮಕ್ಕಳಿಗಷ್ಟು ಕೊಡಬೇಡವೇ, ಅಗಸನಿಗಷ್ಟು ದರ್ಜಿಗಷ್ಟು ಕೊಡಬೇಡವೇ, ಕಸ ಮುಸುರೆಯವಳಿಗಷ್ಟು ಹಾಲು ಮೊಸರಿನವಳಿಗಷ್ಟು ಕೊಡಬೇಡವೇ, ಸೌದೆ ಇದ್ದಲಿಗಷ್ಟು ಹೂವು ಹಣ್ಣಿಗಷ್ಟು ಕೊಡಬೇಡವೇ, ಬಟ್ಟೆಯಂಗಡಿಗಷ್ಟು ದವಸದಂಗಡಿಗಷ್ಟು ಕೊಡಬೇಡವೇ, ಲಾಯರಿಗಷ್ಟು ವೈದ್ಯರಿಗಷ್ಟು ಕೊಡಬೇಡವೇ, ಹೋಟಲಿಗಷ್ಟು ನಾಟಕ ಸಿನಿಮಾಗಳಿಗಷ್ಟು ಕೊಡಬೇಡವೇ, ಔತಣದೂಟಕ್ಕೆ ಕೊಡಬೇಡವೇ, ಟೀ ಪಾರ್ಟಿಗೆ ಕೊಡಬೇಡವೇ, ಬರುವ ಹೋಗುವ ನಂಟರಿಗಷ್ಟು ಬಂಧು ಬಳಗದವರಿಗೆ ಕೊಡಬೇಡವೇ, ಪೂಜೆ ಪುರಸ್ಕಾರಕ್ಕೆ ಹಬ್ಬ ಹರಿದಿನಕ್ಕೆ ಕೊಡಬೇಡವೇ, ಇಷ್ಟೆಲ್ಲ ಕೊಟ್ಟ ಮೇಲೆ ನನಗೇನುಳಿದೀತು, ನಿನ್ನ ಧ್ಯಾನವೊಂದನು ಬಿಟ್ಟು ಮತ್ತೇನುಳಿದೀತು ಸದಾಶಿವ. ಗುರು ಕಾರ್ಮೋಡದಲ್ಲಿಯ ಕೋಲ್ಮಿಂಚಿನಂತೆ ಕೊನೆಯ ಮಾತಿನ ಸೂಕ್ಷ್ಮ ವ್ಯಂಗ್ಯ ಚಕ್ಕನೆ ಬೆಳಗುತ್ತದೆ. ಹಲವು ಹಳ್ಳ ನದಿಗಳು ಸೇರಿ ಸಮುದ್ರವಾದಂತೆ ಹಲವಾರು ಬಗೆಯಿಂದ ರಸಿಕನು ತನ್ನ ಜ್ಞಾನ ಭಂಡಾರವನ್ನು ಬೆಳೆಯಿಸಿ ಕೊಂಡಿರುತ್ತಾನೆ. ಎಲ್ಲವೂ ಸ್ವಂತ ಅನುಭವವೇ ಇರಬೇಕೆಂದೇನೂ ಇಲ್ಲ. ಕೋಳಿಯ ಬಗ್ಗೆ ಲಲಿತ ಪ್ರಬಂಧವನ್ನು ಬರೆಯುತ್ತಾ ವಿ.ಸಿ. ಹೇಳುತ್ತಾರೆ, ಕೋಳಿಯನ್ನು ಕುರಿತು ಈ ಬ್ರಾಹ್ಮಣ ಏನು ಬರೆದಾನು ಎಂದುಕೊಳ್ಳಬೇಡಿ. ಬ್ರಾಹ್ಮಣನಾದರೇನು ಕೋಳಿಯನ್ನು ಕಂಡಿರುವುದಿಲ್ಲವೇ? ಅದರ ರುಚಿ ಕಂಡವನಾದರೆ ಮಾತ್ರ ಅದನ್ನು ಕುರಿತು ಬರೆಯಬಹುದು. ಇಲ್ಲವೆಂದರೆ ಸ್ವರ್ಗ ನರಕ ಎಂದು ಬರೆದವರೆಲ್ಲ ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದವರೇ. ಎಲ್ಲವನ್ನೂ ಸ್ವಂತ ಅನುಭವದಿಂದಲೇ ಬರೆಯಬೇಕೆಂದರೆ ಆಗುತ್ತದೆಯೇ? ಬರವಣಿಗೆಗೆ ಏನೇನೋ ಬಂದು ಸೇರುತ್ತದೆ, ಒಗ್ಗುತ್ತದೆ. ನೋಡುವ ಕಣ್ಣಿದ್ದರೆ, ಕೇಳುವ ಕಿವಿ ಇದ್ದರೆ, ಯೋಚಿಸಲು ತಲೆ ಇದ್ದರೆ, ಪ್ರೀತಿಸಲು ಹೃದಯವಿದ್ದರೆ ನಿಜವಾದ ರಸಿಕ ಈ ನಾಲ್ಕನ್ನೂ ಪಡೆದಿರುತ್ತಾನೆ. ಅದರಿಂದಲೇ ಅವನಾಡಿದ ಮಾತಿಗೆ ವಿಶಿಷ್ಟವಾದ ಹದ ರುಚಿ ಬಂದಿರುತ್ತದೆ. ಈ ಬಗೆಯ ಅನುಭವದಿಂದ ಪಕ್ವಗೊಂಡ ಅವನ ನುಡಿ ವಿಚಾರ ಪ್ರಚೋದಕವೂ ಆಗಿರುತ್ತದೆ. ನಮ್ಮಲ್ಲಿ ಹಲವಾರು ಯಶಸ್ಸನ್ನೇ ಗುರಿಯಾಗಿಟ್ಟುಕೊಂಡಿರುತ್ತೇವಲ್ಲವೇ? ಆದರೆ ಕಾರಂತರು ಹೇಳುತ್ತಾರೆ, ಯಶಸ್ಸಿನಿಂದಲೇ ಆನಂದವಿದೆ, ಇಲ್ಲವಾದರೆ ಇಲ್ಲ ಎಂಬ ನಂಬಿಕೆಯು ನಮ್ಮನ್ನು ಕಾಡಬಾರದು. ಯಶಸ್ಸು ಪೂರ್ಣತೆಯ ಲಕ್ಷಣ. ಅದರ ಮುಂದೆ ಆಗಬೇಕಾದ ಕೆಲಸವೇನಿಲ್ಲ. ನಮ್ಮ ಈ ನಿಸರ್ಗ, ನಮ್ಮ ಈ ಪ್ರಪಂಚ ಇನ್ನೂ ಸಾಗುತ್ತಿರುವುದನ್ನು ಕಂಡರೆ ಅದು ತನ್ನ ಗುರಿಯನ್ನು ಮುಟ್ಟಿಲ್ಲ, ಪೂರ್ಣತೆಯನ್ನು ಹೊಂದಿಲ್ಲ ಎಂಬುದು ಸ್ಪಷ್ಟವಾಗದೆ, ಅಂದರೆ ಈ ತನಕ ನಡೆದ ಬಾಳ್ವೆ ವ್ಯರ್ಥವಾಯಿತೆ. ಪೂರ್ಣತೆಯ ಕಡೆಗೆ ಸಾಗುವ ಯತ್ನ ಪೂರ್ಣತೆಗಿಂತಲೂ ಸುಂದರವಾದ್ದು. ಅದಕ್ಕೂ ಮುಖ್ಯವಾದದ್ದು ಹೀಗೆ ಕಣ್ಣ ಮುಂದೆ ಕಟ್ಟಿದ ಮಬ್ಬನ್ನು ಒಸರಿಸಿ ಹೊಸ ಬೆಳಕನ್ನು, ನಮ್ಮ ವಿಚಾರಗಳಿಗೆ ಹೊಸ ತಿರುವನ್ನು ನೀಡಿ ಮನಸ್ಸಿಗೆ ಮುದ ನೀಡುತ್ತದೆ. ರಸಿಕನಾಡುವ ಮಾತು ಅದಕ್ಕೆ ಸರ್ವಜ್ಞನ ಈ ಧ್ವನಿಪೂರ್ಣ ನುಡಿ. ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ. ಲೇಖಕರ ಪರಿಚಯ. ಚನ್ನವೀರ ಕಣವಿ ಹೊಸಗನ್ನಡ ಕಾವ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಗದಗ ಜಿಲ್ಲೆ ಹೊಂಬಳ ಗ್ರಾಮದಲ್ಲಿ 1928 ಜೂನ್ 28ರಂದು ಜನಿಸಿದರು. ಭಾವಜೀವಿ, ಆಕಾಶಬುಟ್ಟಿ, ಮಧುಚಂದ್ರ, ಮಣ್ಣಿನ ಮೆರವಣಿಗೆ, ದಾರಿದೀಪ, ನೆಲಮುಗಿಲು, ಜೀವಧ್ವನಿ, ಕಾವ್ಯಸಂಧಾನ, ಹಕ್ಕಿಪುಕ್ಕ, ನವ್ಯಧ್ವನಿ, ಮಧುರಚೆನ್ನ ಪ್ರಮುಖ ಕೃತಿಗಳು. ಪ್ರಶ್ನೆಗಳು. ರಸಿಕತನದ ಲಕ್ಷಣಗಳಾವುವು? ಜನಸಾಮಾನ್ಯರ ರಸಿಕತೆಯನ್ನು ಕುರಿತು ಬರೆಯಿರಿ. ಬೇರೆ ಬೇರೆ ಕವಿಗಳ ರಸಪೂರ್ಣ ವಾಕ್ಯಗಳಲ್ಲಿರುವ ರಸಿಕತನವನ್ನು ಪರಿಚಯಿಸಿ. ಜನಪದ ಸಾಹಿತ್ಯದ ಸತ್ವ ಮತ್ತು ಕಂಪು ರಸಿಕನಾಡಿದ ಮಾತಿನಿಂದಲೇ ಕೂಡಿದೆ ಎಂಬುದನ್ನು ಲೇಖನದ ಹಿನ್ನೆಲೆಯಲ್ಲಿ